ಸೊ ಈಗ ಮಾರ್ಕೆಟ್ ಲೈವಲ್ಲಿದೆ. ನಾನು ಆಲ್ರೆಡಿ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ 2+1 - ಅಂತ ಹೇಳಿ. ಸೊ ನನ್ನ ಮೈನಸ್ ಹೇಗಾಯಿತು ಅಂತ ನಾನು ಸ್ವಲ್ಪ ರಿವೆಂಡ್ ಅಂದರೆ ಯಾಕೆ ಏನಾಯ್ತು ರಿವೆಂಡ್ ಮಾಡುವಾಗ ಇದು 15 ನಿಮಿಷದಲ್ಲಿ ಇದು SMC ಕಾನ್ಸೆಪ್ಟ್ ಒಳಗೆ ಬರುತ್ತೆ. ಓಕೆನಾ, SMC ಇದೆಯಲ್ವಾ, ಇದು SMC ಕಾನ್ಸೆಪ್ಟಲ್ಲಿ ಬರುತ್ತೆ. ಓಕೆನಾ, ಇದು ಕ್ಲಿಯರಾಗಿ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಏನಾಯಿತು ಅನ್ನೋದಾದರೆ ಇವತ್ತು ಬೆಳಗ್ಗೆ ನನ್ನ ಸೆಟಪ್ ನೋಡ್ಕೊಳ್ಳಿ ಜಸ್ಟ್. ಓಕೆನಾ, 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿದ್ದೀನಿ. ಈಗ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಿದೆ ಅಂದರೆ ಕರೆಕ್ಟಾಗಿ ನನ್ನ ಟ್ರೆಂಡ್ ಲೈನ್ ಮೇಲೆ. ನಿನ್ನೆ ಈ ಟ್ರೆಂಡ್ ಲೈನ್ನ ಒಳಗೆ ಇಟ್ಟಿದ್ರು. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಮಾಡಿದ್ರು. ಇದೊಂದು ರೆಸಿಸ್ಟೆನ್ಸ್ ಝೋನ್ ಅಂತ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಮಾರ್ಕೆಟ್ ಇಲ್ಲಿಂದ ಓಪನ್ ಆದ ತಕ್ಷಣ ನಾವು ಇಲ್ಲಿ ಏನು ಎಂಟ್ರಿ ಮಾಡಿಲ್ಲ. ಹಾಗೇನು ಈ ಪುಲ್ ಬ್ಯಾಕಲ್ಲಿ ಒಂದು ಎಂಟ್ರಿ ತೊಗೊಂಡೆ. ಅದು ಈ ಅಂದರೆ ಎಲ್ಲಿ ಅಂದರೆ ಈ ಹೈನ ಯಾವಾಗ ಬ್ರೇಕ್ ಆಯಿತು ಈ ಜಾಗದಲ್ಲಿ. ಯಾವ ಆಧಾರದ ಮೇಲೆ ಅಂತ ಹೇಳೋದಾದರೆ ಎಕ್ಸ್ಪ್ಲೈನಲ್ಲಿ ಇಲ್ಲಿಂದ ಹೈಯರ್ ಹೈ ಕೊಟ್ಟಿದೆಯಲ್ವಾ. ಸೊ ಇಲ್ಲಿರೋ ಎಲ್ಲರದ್ದು ಸ್ಟಾಪ್ ಲಾಸ್ನ ಅವ್ರು ತಗೊಂಡಾಯ್ತು ಆಲ್ರೆಡಿ. ಹಿಂಗೆ ತಗೊಂಡಾದ್ಮೇಲೆ ಒಂದು ಪುಲ್ ಬ್ಯಾಕ್ ಅನ್ನೋದು ಬೇಕೇ ಬೇಕು. ಒಂದು ಯಾವುದೇ ಕಾರಣಕ್ಕೂ ಒಂದು ಮಾರ್ಕೆಟು ಅಥವಾ ಒಂದು ಸ್ಟ್ರಕ್ಚರ್ ಒಂದೇ ರ್ಯಾಲಿನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಒಂದು ಪುಲ್ ಬ್ಯಾಕ್ ಅನ್ನೋದು ಕೊಡ್ಬೇಕಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾರೆ. ಅಗೇನ್ ಹೊಸ ಬೈಯರ್ಸ್ ಇಲ್ಲಿ ಎಂಟ್ರಿ ಆಗ್ತಾರೆ. ಸೊ ಇಷ್ಟೇ ಕಾನ್ಸೆಪ್ಟ್ ಫುಲ್ ಬ್ಯಾಕಲ್ಲಿ. ಏನಿದು ಬೇರೆ ರಾಕೆಟ್ ಸೈನ್ಸ್ ಎಲ್ಲ ಎಂತ ಇಲ್ಲ. ಇಲ್ಲಿಂದ ತಗೊಂಡವರು ಇಲ್ಲಿಂದ ಒಂದಿಷ್ಟು ದುಡ್ಡು ಹಾಕಿ ತೊಗೊಂಡಿರ್ತಾರೆ, ಬೈ ಮಾಡಿರ್ತಾರೆ. ಅವರು ಏನಕ್ಕೋಸ್ಕರ ಬೈ ಮಾಡ್ತಾರೆ, ಇಲ್ಲಿರೋ ಈ ಸ್ಟಾಪ್ ಲಾಸ್ಗಳನ್ನ ತಗೊಳಕ್ಕೆ. ಓಕೆನಾ, ಇಲ್ಲಿರೋ ಸ್ಟಾಪ್ ಲಾಸ್ನೆಲ್ಲ ಅವರು ಲಿಕ್ವಿಡಿಟಿ ಕಲೆಕ್ಟ್ ಮಾಡ್ಕೊತಾರೆ, ಹೌದಲ್ವಾ. ಸೊ ಇಲ್ಲಿರೋದು ಎಲ್ಲರದು ತಗೊಂಡಾಯ್ತು. ಈಗ ಅವ್ರು ಪ್ರಾಫಿಟ್ ಬುಕ್ ಮಾಡಬೇಕಲ್ವಾ. ಅವಾಗ ಏನು ಮಾಡಬೇಕು, ಸೆಲ್ ಮಾಡಬೇಕು ಈ ಜಾಗದಲ್ಲಿ. ಅವಾಗ ಅವ್ರು ಸೆಲ್ಲನ್ನು ಮಾಡಿದಾಗ ಒಂದು 2 ಕ್ಯಾಂಡಲ್ ಕೆಳಗೆ ಬರುತ್ತದೆ. ಇನ್ನು ಕೆಲವರು ಹಾಗೆ ಹೋಲ್ಡ್ ಮಾಡಿರ್ತಾರೆ. ಓಕೆನಾ. ಸೊ ನಾವು ಯಾವಾಗ ಎಂಟ್ರಿ ಮಾಡಬೇಕು ಅಂದರೆ ಇದ್ರ ಹೈ ಬ್ರೇಕ್ ಆಗುವಾಗ ನನ್ನ ಎಂಟ್ರಿ ಇಲ್ಲಿತ್ತು. ಜಸ್ಟ್ ಇಲ್ಲಿಂದ ಇಲ್ಲಿಗೆ ನನಗೆ ಒಂದು 20 ಪಾಯಿಂಟ್ಸ್ ಅಷ್ಟೇ. ನಾನು ಯಾವಾಗಲೂ ಹೇಳೋದು ಒಂದೇ, ಇಡೀ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಬೇಕಂತ ವೆಯ್ಟ್ ಮಾಡಬಾರ್ದು. ಒಂದು 20 ಪಾಯಿಂಟ್ಸ್ ಸಿಕ್ತಂದರೆ ಸಾಕು ಅಂತ ಬರಬೇಕು. ನನ್ನ ಫಸ್ಟ್ ಪ್ರಾಫಿಟ್ ಇಲ್ಲಿ ಮುಗ್ದೋಯ್ತು. ಓಕೆನಾ. ನಂದು ಯಾವಾಗಲೂ ಅಷ್ಟು ನಾನು ಹೇಳೋದಷ್ಟೇ, ಯಾವತ್ತು 20 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರೆ ಸಾಕು, ಹೊರಗೆ ಬಂದ್ಬಿಡಿ ಅಂತ ನಾನು ಹೇಳೋದು. ಇಲ್ಲಿ ನನ್ನ ಪ್ರಾಫಿಟ್ ಮುಗಿತಲ್ವಾ, ನನಗೆ ಬೇರೆ ಎಂಥ ಕೆಲಸ ಇರಲ್ಲ. ಸೊ ಹಾಗಾಗಿ ಸುಮ್ಮನೆ ಕೂತಿರ್ತೀನಿ ಮಾರ್ಕೆಟ್ನ ವಾಚ್ ಮಾಡಿಕೊಂಡು. ಹಾಗೆ ನೋಡುವಾಗ ಇದೊಂದು ಬ್ರೇಕ್ ಆಫ್ ದ ಸ್ಟ್ರಕ್ಚರ್ ಆಯಿತಾ. ಅಗೇನ್ ಇನ್ನೊಂದು ಹೈ ಕೊಟ್ಟಾಗ ಇದು ಬ್ರೇಕ್ ಆಫ್ ದ ಸ್ಟ್ರಕ್ಚರ್ ಇದಲ್ವಾ, ಸ್ಟ್ರಕ್ಚರು. ಅಂದರೆ ಈಗ ಮಾರ್ಕೆಟ್ ಕೆಳಗೆ ಇಳಿತಿದೆ ಅಂದಾಗ ಇಲ್ಲಿ ಒಂದು ನನ್ನ ಬಾಕ್ಸನ್ನು ಹಾಕ್ಕೊಂಡಿದ್ದೀವಿ. ಇದು ರೆಸಿಸ್ಟೆನ್ಸ್ ಝೋನ್. ಯಾಕಂದರೆ ಈ ಹೈಯಿಂದನೇ ಓವರಾಲ್ ಅಂದರೆ ಈ ಹೈಯಿಂದನೇ ಎಲ್ಲ ಸೆಲ್ ಸ್ಟಾರ್ಟ್ ಆಗಿರೋದು. ಹಾಗಾಗಿ ಅಂದರೆ ಒಂದು ವಾರದ ಹಿಂದ್ಗಡೆ ಇಡೀ ಮಾರ್ಕೆಟ್ ಒಂದು 2% ಅಷ್ಟು ಫಾಲ್ ಆಯಿತು. ಸೊ ಅದು ಇಲ್ಲಿಂದನೇ ಸ್ಟಾರ್ಟ್ ಆಯ್ತಾರೆ. ಹಂಗಾಗಿ ಇದು ರೆಸಿಸ್ಟೆನ್ಸ್ ಝೋನ್ ಅಂತ ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಮಾರ್ಕೆಟ್ ಏನು ಮಾಡ್ತು, ಇಲ್ಲಿಂದ ಫುಲ್ ಬ್ಯಾಕ್ ರ್ಯಾಲಿ ಹೈ ಹೋಗಿ ಅಗೇನ್ ಇಲ್ಲೇ ಬಂದು ಒಂದು ರಿಟ್ರೆಸ್ ಕೊಡ್ತು. ಓಕೆನಾ. ಸೊ ಈ ರಿಟ್ರೆಸಲ್ಲಿ ಏನು ಮಾಡಿದೆ, ವೈಟ್ ಮಾಡ್ತಿದ್ದೆ ಅಗೇನ್. ಯಾವಾಗ ಇದನ್ನ ಟ್ರೇಡ್ ಆ್ಯಕ್ಚುಲಿ ಇದನ್ನ ಅಂದರೆ ಹಿಂಗೆ ಹೇಳೋದು, ಫುಲ್ಲು ನೀಟಾಗಿ ಕಲ್ತವ್ರಿಗೆ ಗೊತ್ತು ಎಲ್ಲಿ ಎಂಟ್ರಿ ಮಾಡಬೇಕು, ಆ ಮಾರ್ಕೆಟ್ ಎಲ್ಲಿ ತನಕ ಇಳಿಯತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಓಕೆನಾ. ಇದ್ರೊಳಗೇನು ದೊಡ್ಡ ವಿಷಯ ಅಲ್ಲ, ಎಲ್ಲಿ ತನಕ ಇಳಿಯಲ್ಲ, ಇಲ್ಲಿ ತನಕ ಇಳಿಯೋ ಚಾನ್ಸ್ ಇರುತ್ತೆ. ಇದಕ್ಕೂ ಕೆಳಗೆ ಇಳಿದ್ರೆ ಎಂಟ್ರಿ ಮಾಡೋಕ್ಕೆ ಹೋಗಬಾರ್ದು. ಈ ಹೈಗೂ ನಿಮಗೆ ಪ್ರಾಪರಾಗಿದ್ದರೆ ಇದು ಒಂದು ಗುಡ್ ಎಂಟ್ರಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆನಾ. ಅದರೊಳಗೆ ಕ್ಯಾಂಡಲ್ ಕನ್ಫರ್ಮೇಷನ್ನು ನೀವು ತಗೋಬೇಕು. ಯಾರ್ಯಾರು ತಗೊಳ್ತಾರೋ ಗೊತ್ತಿರೋ, ನಾನು ತಗೊಳ್ತೀನಿ. ಓಕೆನಾ. ನಾನು ಒಂದು ಕ್ಯಾಂಡಲ್ ಕನ್ಫರ್ಮೇಷನ್ ತಗೊಂಡ ನಂತರ ನನ್ನ ಎಂಟ್ರಿ ಪ್ಲೇಸ್ ಮಾಡ್ತೀನಿ. ಇಲ್ಲಿಂದ ಹೈ ತನಕ ವೈಟ್ ಮಾಡಲಿಲ್ಲ, ಜಸ್ಟ್ ಈ ಕ್ಯಾಂಡಲಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಆಯಿತು. ಮಾರ್ನಿಂಗ್ ಪ್ರಾಫಿಟಿಗಿಂತ ಇದು 2ನೇ ಪ್ರಾಫಿಟ್ ಇಲ್ಲಿಂದ ಇಷ್ಟಕ್ಕೆ. ಓಕೆನಾ. ಅಗೇನ್ 2+ ಆಯಿತಾ. ಇದು 2+ ಆದಮೇಲೆ ನಾನೇನು ಮಾಡಿದೆ, ಸರಿ ಹಿಂಗೆ ಕೂತಿರ್ತೀವಿ. ಈಗ ಮನುಷ್ಯ ಅಂದಮೇಲೆ ಹೆಂಗೆ ಅಂದರೆ ಎಲ್ಲರಿಗೂ ಆಸೆ ಅನ್ನೋದು ಇರುತ್ತೆ. ಇವತ್ತೊಂದು ನೀವೊಂದು 7-8 ಸಾವಿರ ದುಡ್ಡು ಆಗಿದೆ ಅಂದ್ರೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಮೈಂಡ್ ವರ್ಕೌಟ್ ಆಗುತ್ತೆ. ಹೌದಲ್ಲ, ಇಲ್ಲೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಾಗಿದೆ ಮಾರ್ಕೆಟು. ಇದು ಓವರ್ ಲೋಡು, ಓವರ್ ಟ್ರೇಡ್ ಅಲ್ಲ, ಇದು ಓವರ್ ಥಿಂಕ್ ಅನ್ಬೋದು. ಇಲ್ಲೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಮಾರ್ಕೆಟ್ ಏನು ಮಾಡುತ್ತೆ, ಅಗೇನ್ ಹೈ ಒಂದು ಬ್ರೇಕ್ ಮಾಡತ್ತಂತೆ. ನಾನು ಅಗೇನ್ ಏನು ಮಾಡಿದೆ, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟ ತಕ್ಷಣ ಇಲ್ಲೊಂದು 10 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲೇ ನನ್ನ ಎಂಟ್ರಿನ ಪ್ಲೇಸ್ ಮಾಡ್ತೀನಿ. ಈ ಕ್ಯಾಂಡಲ್ ನನ್ನ ಎಂಟ್ರಿನ ಪ್ಲೇಸ್ ಮಾಡ್ತೀನಿ. ಮಾರ್ಕೆಟ್ ಕೆಳಗೆ ಹೋಗ್ದಾಗ ನಾನು ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡಿದ್ದೆ. ಈ ಕ್ಯಾಂಡಲ್ ಹೋಗೇ ಇಟ್ಟಿದ್ದೆ. ಆಮೇಲೆ ವೈಟ್ ಮಾಡ್ತಾ ನನ್ನ ಸ್ಟಾಪ್ ಲಾಸ್ನ ಇಟ್ಟಾಕ್ತು. ಅದನ್ನೇ ನಾನು ಸ್ಟೋರಿ ಮಾಡಿ
ನಾನು ಇನ್ಸ್ಟಾಗ್ರಾಮಲ್ಲಿ ಪೇಸ್ಟ್ ಮಾಡಿದ್ದೆ 2+ 1 ಮೈನಸ್ ಅಂತ ಇದೇನ ಮೆನ್ಷನ್ ಮಾಡಿದ್ದೆ ಅಷ್ಟೇ, ಬೇರೆ ಅಂತ ಇಲ್ಲ. ಆದರೂ ನಮ್ಮ ಜನಗಳಿಗೆ ಹಾಗೂ ಎಲ್ಲರಿಗೂ ಆಗಲಿ ನಾವು ಒಂದು ಪ್ರಾಫಿಟ್ ಒಂದು ಹೇಗೆ ಹೇಳೋದು, ಒಂದು 8,000 ಹೋಗಲಿ, ಒಂದು ಬೇಡ ಕಂಡ್ರೆ ಒಂದು 2,000 ರೂಪಾಯಿ ಪ್ರಾಫಿಟ್ ಆಗಿದೆ ಅಂದ್ಕೊಳ್ಳಿ. 2,000 ಮೇಲೆ ಇನ್ನೊಂದು 1,000 ಸಿಗತ್ತಾ ಅನ್ನೋದು ಆಸೆ ಖಂಡಿತ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ನಾನು ಮಾಡಿದ ತಪ್ಪು ಏನಾಯಿತು ಅಂತ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋದಾದರೆ, ಇದು 5 ಮಿನಿಟ್ ಟೈಮ್ ಫ್ರೇಮು. ನಾನು ಯಾವಾಗಲೂ ಕನ್ಫರ್ಮೇಷನ್ 15 ನಿಮಿಷದಲ್ಲಿ ತೊಗೊಳ್ತಾ ಇದ್ದೆ. 15 ನಿಮಿಷದಲ್ಲಿ ನೋಡೋವಾಗ ನಮಗೆಲ್ಲ ಬ್ರೇಕ್ ಆಫ್ಟರ್ ಸ್ಟ್ರಕ್ಚರ್ ಇರಲೇ ಇಲ್ಲ. ಯಾವಾಗ ಬ್ರೇಕ್ ಆಗಿದೆ ಅಂತ ಇವಾಗ ನೋಡಿ. ಇಲ್ಲಿ ಇದು ಬರೇ ಇದು ಫ್ಲ್ಯಾಗ್ ಅಷ್ಟೇ ಇದು, ಓಕೆನಾ. ನಿಮಗೆ ವಿಗ್ಗಿಟ್ಟು ಕೆಳಗೆ ಬಂದಿದೆ, ಬ್ರೇಕ್ ಆಗಿಲ್ಲ. ಬ್ರೇಕ್ ಆದರೆ ಮಾತ್ರ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಮೂಮೆಂಟ್ ಕೊಡುತ್ತೆ, ಓಕೆನಾ. ಇಲ್ಲಿ ಲೋನು ಬ್ರೇಕ್ ಮಾಡಿಲ್ಲ, ಈ ಸ್ವಿಂಗ್ ಕೊಟ್ಟಿದೆಯಲ್ಲ, ಇದನ್ನ ಸ್ವಿಂಗ್ನ ಬ್ರೇಕ್ ಮಾಡಿದರೆ ಇದು ಚೋಚ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಚೇಂಜ್ ಆಫ್ ದ ಕ್ಯಾರೆಕ್ಟರ್. ಇದನ್ನು ಬ್ರೇಕ್ ಆದಾಗ ಇಲ್ಲಿ ಏನಾಗುತ್ತೆ, ಚೇಂಜ್ ಆಫ್ ದ ಕ್ಯಾರೆಕ್ಟ್, ಮಾರ್ಕೆಟ್ ರಿವರ್ಸಲ್ ತಿರುಗ್ತಿದೆ ಅಥವಾ ಡೌನ್ ಸೈಡ್ ತಿರುಗ್ತಿದೆ ಅಂತ ನಾವು ಡಿಸೈಡ್ ಮಾಡ್ಕೋಬೋದಿತ್ತು. ಆದರೆ ಇಲ್ಲೇನು ಮಾಡಿದ್ರು, ಇಲ್ಲಿದ್ದ ಲಿಕ್ವಿಡಿಟಿನ ಜಸ್ಟ್ ಅವ್ರು ಕಲೆಕ್ಟ್ ಮಾಡ್ಕೊಂಡು ಒಂದು ಕ್ಯಾಂಡಲಲ್ಲಿ, ಆಮೇಲೆ ಇಲ್ಲಿಂದ ಮೇಲೋಗ್ಯಾರ, ಇಲ್ಲಿರೋ ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಕೊಂಡ್ರು, ಇಲ್ಲಿಂದ ಮೇಲೋದ್ರು, ಅಗೇನ್ ಇಲ್ಲಿ ಬ್ರೇಕ್ ಆಫ್ ದ ಸ್ಟ್ರಕ್ಚರ್ ಕೊಟ್ಟರು. ಈಗ ಒಂದು ಕ್ಯಾಂಡಲ್, ದೊಡ್ಡ ಕ್ಯಾಂಡಲ್ ಮೇಲ್ಗಡೆ ಹಿಂಗೆ ಕೊಟ್ಟು ಎಷ್ಟು ಉದ್ದ ಕೊಟ್ಟಿದ್ದಾರೆ ನೋಡಿ. ನಾನು ರೀಲ್ಸಲ್ಲಿ ಹೇಳಿರ್ತೀನಿ, ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಪೋಸ್ಟ್ ಮಾಡಿ ನೋಡ್ಕೊಂಬನ್ನಿ. ಇಲ್ಲಿ ನಾನು ಏನು ಹೇಳಿದ್ದೆ ಅದ್ರೊಳಗೆ ಅಂದರೆ, ಈ ಬ್ರೇಕ್ ಆಗಿದ್ರೆ ಇಲ್ಲಿ ತನಕ ಬರೋ ಸಾಧ್ಯತೆ ಇತ್ತು ಅಂತ ನಾನು ಅದರೊಳಗೆ ತೋರಿಸಿರ್ತೀನಿ, ಬೇಕಾದ್ರೆ ನೋಡ್ಕೊಂಬನ್ನಿ. ಖಂಡಿತ ಇಲ್ಲಿ ತನಕ ಮಾರ್ಕೆಟ್ ತೊಗೊಂಡೋಗಿ ಅಗೇನ್ ಅಲ್ಲಿಂದ ಸೆಲ್ ಮಾಡ್ಕೊಂಡು ಬಂದೇನೆ. ಅಷ್ಟು ಪ್ರೆಷರ್ ಇದೆ ಮೇಲ್ಗಡೆ, ಅಂದರೆ ಅಷ್ಟು ಸೆಲ್ಲರ್ಸ್ ಇದ್ದಾರೆ, ಓಕೆನಾ. ಖಂಡಿತ ನಾನು ಮಾಡಿದ ತಪ್ಪು ಇವತ್ತಿದೆ. 15 ನಿಮಿಷದಲ್ಲಿ ತೊಗೊಳ್ದಂಗೆ 5 ನಿಮಿಷದಲ್ಲೇ ಓಕೆ ನೋಡ್ಕೊಂಡು ರೀಲ್ಸ್ ಬೇರೆ ಸ್ಕ್ರೋಲ್ ಮಾಡ್ತಾ ಇದ್ದೆ, ಆ ರೀಲ್ಸ್ ನೋಡಿಕೊಂಡು ಮಿಸ್ ಮಾಡ್ಕೊಂಡೆ, ಹಾಗಾಗಿ ಮೈನಸ್. ಸೊ ಖಂಡಿತ ಇದು ಒಂದು ಪಾಠ ಅಂತ ನಾವು ಕಲ್ತ್ಕೋಬೇಕು. ಇದು ನಾವು ಹೇಗೆ ಹೇಳೋದು, ಖಂಡಿತ ಇದು ತಪ್ಪಿದು. ಯಾಕಂದರೆ ನಮ್ಮ ಕೆಲಸ ಮಾಡುವಾಗ ನಾವು ಅದರಲ್ಲಿ ಗಮನ ಇಟ್ಟು ನೀಟಾಗಿ ಡೈಲಿ ಯಾವ ಥರ ಪ್ರೋಸೆಸ್ ಮಾಡ್ತೀವಿ ಅದೇ ಥರ ಪ್ರೋಸೆಸ್ ಮಾಡ್ಕೊಂಡು ನಮ್ಮ ಕೆಲಸನ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಜಸ್ಟ್ ಮಿಸ್ ಆದ್ರೂ ಯಾವುದೇ ಒಂದು ರೆಗ್ಯುಲೇಷನ್ ತೋರಿಸಿದ್ರೂ ಇದೇ ತರಹ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗೋದಂತೂ ಗ್ಯಾರಂಟಿ. ಇದು ನನಗೆ ಇವತ್ತೊಂದು ಪಾಠ. ಸೊ ಬೇರೆ ಯಾರಾದರೆ ಹಾಗೇನು ಹೇಗೆ ಹೇಳೋದು, ನೀವು ಟ್ರೇಡ್ ಮಾಡ್ತಿದ್ದೀರಂದರೆ ಅದರಲ್ಲಿ ಮಾತ್ರ ಗಮನ ಹರಿಸಿ, ಓಕೆನಾ. ಈಗ ನಾನು ಮಾಡ್ದಂಗೆ ರೀಲ್ಸ್ ಸ್ಕ್ರೋಲ್ ಮಾಡೋದು ಅಥವಾ ಬೇರೆ ಏನಾದ್ರು ಮಾಡ್ಕೊಂಡು ಕೊಡೋದು ಬೇಡ. ಅಥವಾ 1-2 ಪ್ರಾಫಿಟ್ ಆಯಿತಾ, ಸೊ ಸಾಕಂತ ಹೊರಗೆ ಬರೋದು ಭಾರಿ ಉತ್ತಮ. ಸೊ ಈ ವಿಡಿಯೋದಲ್ಲಿ ನಾನು ಇದನ್ನು ಹೇಳ್ಬೇಕಂತ ಇಷ್ಟಪಟ್ಟೆ. ಸೊ ಹಾಗಾಗಿ ಬಟ್ ಆದರೆ ನೋಡಿ, ಬ್ರೇಕ್ ಆಫ್ ದ ಸ್ಟ್ರಕ್ಚರ್ ಆದಮೇಲೆ ಮಾರ್ಕೆಟ್ ಮೇಲೆ ಹೋಗಿನೇ ಬಂದಿದೆ, ಕೆಳಗೆ ಹೋಗ್ತಿಲ್ಲ. ಇನ್ನೊಂದು ಕನ್ಫರ್ಮೇಷನ್ ಹೇಗೆ ಹೇಳ್ಬೋದು ಅಂದರೆ, ಇದು ಮೇಲೆ ಹೋಗುತ್ತೆ ಅಂತ. ಸೊ ಡೇ ಕ್ಯಾಂಡಲಲ್ಲಿ ನಾನು ಇದನ್ನು ಇದು ಮಾಡ್ತೀನಿ, ಇದು ನನ್ನ ಸೆಟಪ್ಪು. ಸೊ ಇದನ್ನು ಒಂದ್ಸಲಿ ನೋಡಿ, ಇದನ್ನು ಡಿಲೀಟ್ ಮಾಡ್ತೀನಿ, ಇದ್ರೆ ಕಾಣಲ್ಲ ಅದಕ್ಕೋಸ್ಕರ. ಓಕೆ, ಇದು ಒಂದು ವಾರದ ಹಿಂದೆ, ಅಂದರೆ ಹೋದ ವಾರ, ಈ ವೀಕ್ ಅಲ್ಲ, ನೆಕ್ಸ್ಟ್ ಅದರ ಹಿಂದೆ ವಾರ, ಈ ದೊಡ್ಡ ಕ್ಯಾಂಡಲ್ ಒಳಗೆ ಇನ್ಬಾರ್ ಕ್ಯಾಂಡಲ್ ಅಂತ ಇದೆ, ಓಕೆನಾ. ಈ ಕ್ಯಾಂಡಲ್ ಒಳಗೆ ಇಷ್ಟು ದಿವಸ ಕೆಲಸ ಮಾಡ್ತಾ ಇದ್ರು ಈ ಮಾರ್ಕೆಟ್, ಅಷ್ಟು ದಿವಸ ಒಂದು ವಾರದಿಂದ. ಇವತ್ತು ಇದನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಇಟ್ಟಿದೆ. ಇನ್ಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ಏನಾದರೆ ನಾವು ನೋಡಬಹುದು, ಅಥವಾ ಟ್ರಂಪ್ ಮಾಮ ಏನಾದರೂ ಮಾಡಿದ್ರೆ ತಿರ್ಗಾ ಕೆಳಗೆ ಡೌನ್ ಸೈಡ್ ನೋಡ್ಬೋದು, ಅದರೊಳಗೆ ಇಂಥ ಮಾತಿಲ್ಲ. ಇವತ್ತು ಬ್ರೇಕ್ ಮಾಡಿದ್ದಾರೆ. ಸೊ ಈ ಟ್ರಯಾಂಗಲ್ನ ಬ್ರೇಕ್ ಮಾಡಿದಾಗಲೇ ನಾನು ಎಂಟ್ರಿನ ಪ್ಲೇಸ್ ಮಾಡಿಕೊಂಡೆ. ನಾನು ಈ ಕನ್ಫರ್ಮೇಷನಲ್ಲೇ ನಾನು ಅಂದರೆ ಕೆಲಸ ಮಾಡೋದು. ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಎಲ್ಲದೂ ಗೊತ್ತಿರಬೇಕು ಅನ್ನೋದು ನಾನು ಹೇಳೋದು. ಬರೀ ನಿಮಗೊಂದು ಏನು ಹೇಳೋದು, ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ಸಾಕಾಗಲ್ಲ, ಟೆಕ್ನಿಕಲ್ಲು ಕಲ್ತಿರಬೇಕು, ಪ್ರಾಪರ್ ಎಜುಕೇಷನ್ನು ನಿಮಗಿರಬೇಕು, ಓಕೆನಾ. ಇವೆರಡೂ ಇದ್ದರೆ ಮಾತ್ರ ಮಾರ್ಕೆಟಲ್ಲಿ ನೀವು ಸಸ್ಟೈನ್ ಮಾಡೋಕ್ಕೆ ಸಾಧ್ಯ. ಅದು 2,000 ರೂಪಾಯಿ ದುಡಿದ್ರೂ, ಸೊ ಅದು ಕನ್ಸಿಸ್ಟೆಂಟಾಗಿ ನೀವು ತಿಂಗಳಲ್ಲಿ 25 ದಿವಸ ಬರುತ್ತಾ, 20 ದಿವಸ ಟ್ರೇಡ್ ಸಿಗುತ್ತೆ, ಓಕೆನಾ. ಅಂದರೆ 20 ದಿವಸ ಮಾರ್ಕೆಟ್ ಓಪನ್ ಇರುತ್ತೆ. ಆ 20 ದಿವಸದಲ್ಲಿ ನೀವು ಅದು 18 ದಿವಸ ನೀವು ಪ್ರಾಫಿಟಬಲ್ ಇದ್ದು ಸಾಕು. 2 ದಿವಸ ಸ್ಟಾಪ್ ಲಾಸ್ ತಗೊಳ್ಳೋದಲ್ಲಿ ಏನು ದೊಡ್ಡ ಆಗಲ್ಲ, ಓಕೆನಾ. ಯು ಆರ್ ದ ಸಕ್ಸಸ್ಫುಲ್ ಟ್ರೇಡರ್ ಕನೆಕ್ಟ್. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಫಾಲೋ ಮಾಡೋದನ್ನ ಮರಿಬೇಡಿ, ಓಕೆನಾ. ಖಂಡಿತ ಬರೋ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರ ಚರ್ಚೆ ಮಾಡ್ತಾರೆ. ನಿಮಗೆ ಯಾವುದ್ರ ಬಗ್ಗೆ ಡೌಟ್ ಇದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಸಾಧ್ಯವಾದರೆ ಅದನ್ನು ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ, ಸರಿನಾ. ಸೊ ಓಕೆ, ಧನ್ಯವಾದಗಳು, ಬಾಯ್.